ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜೆ ಚಾನೆಲಿಂದ ವಿಜಯ್ ಮಾತಾಡ್ತಾ ಇರೋದು. ಇವತ್ತಿನ ವಿಷಯ ಏನಪ್ಪ ಅಂದರೆ ಡೇಸಲ್ಲಿ ಅನ್ನು ಹೇಗೆ ಅಪ್ಲೈ ಮಾಡಿ ಅದನ್ನು ಬಿ ವಾಪಸ್ಗೆ ಹೇಗೆ ಸಬ್ಮಿಟ್ ಮಾಡಬೇಕು ಅನ್ನೋದು. ನೋಡಿ, ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರ್ ಓಪನ್ ಮಾಡಿ EEDS ಅಂತ ಓಕೆ ಮಾಡಬೇಕು. EEDS ಅಂತ ಓಕೆ ಮಾಡಿದಾಗ ಈ ಥರ EEDS ಲಾಗಿನ್ ಅಂತ ಬರುತ್ತೆ ವೆಬ್ಸೈಟು. ಈ ಲಾಗಿನ್ಗೆ ಇದರಲ್ಲಿ ಲಾಗಿನ್ ಆಗಬೇಕು. ಇಲ್ಲಿ ಎಂಪ್ಲಾಯಿ ಆಪ್ಷನ್ ತಗೋಬೇಕು. ಇಲ್ಲಿ ನಿಮ್ಮ ಒಂದು ಯೂಸರ್ ID ಪಾಸ್ವರ್ಡನ್ನು ಹಾಕಬೇಕು. ಮೊದಲೇ ಸೆಟ್ ಮಾಡಿ ಇಟ್ಕೊಂಡಿರುವಂತಹ ಯೂಸರ್ ID ಪಾಸ್ವರ್ಡನ್ನು ಹಾಕಬೇಕು. ನಾನು ಯೂಸರ್ ID ಪಾಸ್ವರ್ಡ್ ಹಾಕ್ತಾ ಇದ್ದೀನಿ. ಮತ್ತು ಕ್ಯಾಪ್ಚಾ ಹಾಕಬೇಕು. ಇಲ್ಲಿ ಹಿಂಗಾದಾಗ ಲಾಗಿನ್ ಅಂತ ಹಾಕಿದಾಗ ನಿಮ್ಮ ಒಂದು EEDS ಡೀಟೇಲ್ಸು ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಓಪನ್ ಆಗಿದೆ ಅಲ್ವಾ. ಇಲ್ಲಿ ಏನು ಮಾಡಬೇಕು, ಇಲ್ಲಿ 3 ಅಡ್ಡಗೆರೆ ಇದೆಯಲ್ಲ, ಇಲ್ಲಿ ಹೋಗಿ ನೀವೇನು ಮಾಡಬೇಕು, ಲೀವ್ ಅನ್ನೋ ಆಪ್ಷನನ್ನು ತೆಗೆದುಕೋ. ಫಸ್ಟು ಲೀವ್ ಇದೆಯಲ್ಲ, ಆ ಲೀವ್ ತಗೋಬೇಡಿ. ಇಲ್ಲಿ ಕೆಳಗೆ ಲೀವ್ ಅಂತಿದೆಯಲ್ಲ, ಈ ಲೀವ್ ಅನ್ನೋ ಆಪ್ಷನನ್ನು ತೆಗೆದುಕೊಳ್ಬೇಕು. ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ಏನು ಮಾಡಬೇಕು, ನೀವು ಅಂತ ಆಪ್ಷನ್ ಇದೆಯಲ್ಲ, ಇಲ್ಲಿ 3 ಗೆರೆ ಕೆಳಗೆ ಇಲ್ಲಿ ನೀವು ಅಂತಿದೆಯಲ್ಲ ಎಡಗಡೆ ಫಸ್ಟಲ್ಲೇ ಈ ಒಂದು ಆಪ್ಷನನ್ನು ನಾವು ತೆಗೆದುಕೊಂಡಾಗ ನಮ್ಮ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ಮೊದಲಿಗೆ ಎಂಪ್ಲಾಯಿ ಡೀಟೇಲ್, ಎಂಪ್ಲಾಯಿ ನೇಮು, ಡೆಸಿಗ್ನೇಷನ್ನು ಎಲ್ಲ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನಾವು ಅರ್ನಡ್ ಲೀವ್ ಅಂತ ಇಲ್ಲಿ ನೋಡ್ಕೋಬೋದು. ನೋಡಿ, ಇಲ್ಲೊಂದು ಟೇಬಲ್ ಇದೆ. ಈ ಟೇಬಲಲ್ಲಿ ಅರ್ನಡ್ ಲೀವ್ ಅದೇ EL ಅಂತ 99 ಇದೆ. ಈ EL ಅನ್ನು ನಾವು ಹೇಗೆ ಎನ್ಕ್ಯಾಶ್ಮೆಂಟ್ ಮಾಡ್ಕೊಳ್ಳೋದು ಅಂತ ಫಸ್ಟ್ ಏನು ಮಾಡಬೇಕು, ಫಸ್ಟ್ ಆಪ್ಷನ್ನಲ್ಲಿ ಟೈಪ್ ಆಫ್ ಲೀವ್ ಅಂತಿದೆಯಲ್ಲ, ಇಲ್ಲಿ ಏನು ಮಾಡಬೇಕು, ನಾವು ಅರ್ನಡ್ ಲೀವ್ ಅಂತ ಆಪ್ಷನ್ ಹಾಕಬೇಕು. ಪೇ ಅಂದರೆ ನಿಮ್ಮ ಒಂದು ಪೇ ಸ್ಕೇಲ್ ಎಷ್ಟಿದೆ ಅನ್ನೋದನ್ನು ಹಾಕಬೇಕಿಲ್ಲಿ. ನೆಕ್ಸ್ಟ್ ಫ್ರಮ್ ಡೇಟ್, ಯಾವ ಡೇಟಿಂದ ನಿಮಗೆ ಅರ್ನಡ್ ಲೀವ್ ಬೇಕು, ಈ ಡೇಟಿಂದ. ಯಾಕಪ್ಪ ನೀವು ರಜೆ ಆಗ್ತಿಲ್ಲ ಆದರೂ ಡೇಟ್ ಹಾಕಲೇಬೇಕು, ಯಾವ ಡೇಟಿಂದ ಅಂತ. ಮತ್ತೊಂದು ನೆನ್ಪಿಟ್ಕೊಳ್ಳಿ, ಯಾವುದೇ ದಿನಕ್ಕೂ 15 ದಿನ 15 ELಗೆ ಅಷ್ಟೇ ಅವಕಾಶ ಇದೆ. ಸೊ ನೀವು ಮತ್ತೆ 15 ದಿನ ಬಿಟ್ಟು ಇನ್ನೊಂದು ಡೇಟಿಗೆ ಎಂಟ್ರಿ ಮಾಡಬೇಕು. ಆವಾಗ ಎಷ್ಟು ದಿನ ಅಂತ ಅಲ್ಲಿ ತಾನೇ ತಗೊಳ್ಳತ್ತೆ. ನೋಡಿ, ನಾನು ಫ್ರಮ್ ಡೇಟು ಟು ಡೇಟ್ ಆಗಿದ ತಕ್ಷಣ ನಂಬರ್ ಆಫ್ ಡೇಸ್ 15 ತಾನೇ ಬಂತು. ನೆಕ್ಸ್ಟ್ ರೀಸನ್ ಟೈಪ್ ಅಂದರೆ ಎನ್ಕ್ಯಾಶ್ಮೆಂಟ್. ಇದನ್ನು ಎನ್ಕ್ಯಾಶ್ಮೆಂಟ್ ಅಂತ ಹಾಕಬೇಕು. ಚೂಸ್ ಫೈಲ್, ನೀವು ಒಂದು ರಿಕ್ವೆಸ್ಟ್ ಲೆಟರ್ ಆಗಲಿ ಅಥವಾ EL ಫಾರಮ್ ನೀವು ವಾಪಸ್ ಕೊಡ್ತಿರಲ್ಲ, ಆ ಒಂದು ಮ್ಯಾನ್ಯುವಲ್ ಮೊದಲಿಂದ ಕೊಡ್ತಾ ಇದ್ರಲ್ಲ, ಆ ಫಾರಮನ್ನು ಒಂದು PDF ಮಾಡಿ ಇಟ್ಕೊಂಡಿದ್ರೆ ನೀವೇನು ಮಾಡ್ಬೋದು, ಇಲ್ಲಿ ಇದನ್ನು ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ಬೋದು. ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದು ಏನಿದೆಯಪ್ಪ ಅಂದರೆ ರಿಮಾರ್ಕ್ಸ್, EL ಎನ್ಕ್ಯಾಶ್ಮೆಂಟ್ ಅಂತ ಹಾಕಿ. ರಿಮಾರ್ಕ್ಸಲ್ಲಿ EL ಎನ್ಕ್ಯಾಶ್ಮೆಂಟ್ ಅಂತ ಹಾಕಿ. ಅಡ್ರೆಸ್ ಲೇನ್ 1 ಅಂದರೆ ನಿಮ್ಮ ಸ್ವಂತ ಊರು ಯಾವುದಿದ್ರೆ ಅದನ್ನು ಹಾಕಿ. ನೆಕ್ಸ್ಟ್ ಈ ಥರ ಎಲ್ಲ ಆದಮೇಲೆ ನೀವೇನು ಮಾಡಬೇಕು, ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಟೈಪ್ ಆಫ್ ಲೀವ್ ಏನಿದೆ, ಪೇ ಎಷ್ಟಿದೆ, ಫ್ರಮ್ ಡೇಟು ಟು ಡೇಟ್ ಚೆಕ್ ಮಾಡ್ಕೊಳ್ಳಿ, ಎನ್ಕ್ಯಾಶ್ಮೆಂಟ್ ಚೆಕ್ ಮಾಡ್ಕೊಳ್ಳಿ, PDF ಫೈಲ್ ಚೆಕ್ ಮಾಡ್ಕೊಳ್ಳಿ. ಇಷ್ಟೆಲ್ಲ ಆದಮೇಲೆ ಸಬ್ಮಿಟ್ ಆಗಬೇಕು. ಅಪ್ಲೋಡ್ ಡಾಕ್ಯುಮೆಂಟು ಇದು ಮ್ಯಾಂಡೇಟ್ರಿ ಇಲ್ಲ. ಫಾರ್ ಎಕ್ಸಾಂಪಲ್ ಮ್ಯಾಂಡೇಟ್ರಿ ಆದರೆ ಅಷ್ಟೇ ನಾವು ಎಂಟ್ರಿ ಮಾಡಬೇಕು. ಮ್ಯಾಂಡೇಟ್ರಿ ಆದರೆ ಅಷ್ಟೇ ತೊಗೋಬೇಕು. ತಗೊಂಡಿಲ್ಲ ಅಂದರೆ ಎಂಟ್ರಿ PDF ಮಾಡಿ ಹಾಕಿ, ಇಲ್ಲಾಂದರೆ ಹಾಗೆ ಹಾಕಿ. ಕೊನೆಗೀಗ ಸಬ್ಮಿಟ್ ಮಾಡೋಣ. ನೋಡಿ, ಸಬ್ಮಿಟ್ ಮಾಡಿದಾಗ ಇಲ್ಲಿ ಕೆಲವು ಆಪ್ಷನ್ಸು ಬಿಟ್ಟಿದ್ದೆ. ಇದೇನು ಮಾಡ್ತಾಯಿದೆ, ಹೌಸ್ ರೆಂಟ್ ಹಾಕಬೇಕು. ಇಲ್ಲಿ ಹೌಸ್ ರೆಂಟ್ ಹಾಕಿ ಎಷ್ಟು ಅಂತ 6278 ಹೌಸ್ ರೆಂಟ್ ಒಂದು ಹಾಕಬೇಕು. ನೆಕ್ಸ್ಟ್ ಇಲ್ಲಿ ಪಿನ್ ಕೋಡ್ ಹಾಕಬೇಕು 563. ಈ ಥರ ಪಿನ್ ಕೋಡನ್ನು ಹಾಕಬೇಕು. ಈಗ ಯಾವುದು ಮ್ಯಾಂಡೇಟ್ರಿ ಯಾವುದು ಬಿಡಬಾರ್ದು. ಮ್ಯಾಂಡೇಟ್ರಿ ಬಿಟ್ಟರೆ ಈ ಥರ ಸಬ್ಮಿಟ್ ಟೈಮಲ್ಲಿ ತೋರಿಸುತ್ತೆ. ಈಗ ನೀವು ಸಬ್ಮಿಟನ್ನು ಮಾಡಬೇಕಾಗತ್ತೆ. ಸರ್ ಅಂದರೆ ಓಕೆ ಅಂತ ಮಾಡಿ. ಓಕೆ ಅಂತ ಮಾಡಿದಾಗ ನಿಮಗೆ ಅದು ಫೈಲ್ ಸಬ್ಮಿಟ್ ಆಗಿ ಒಂದು PDF ರೂಪದಲ್ಲಿ ಡೌನ್ಲೋಡ್ ಆಗಲು ಅವಕಾಶ ಸಿಗುತ್ತದೆ. ನೋಡಿ, ಈ ಥರ ಬರ್ತದೆ ಪೇಜು. ಈ ಒಂದು ಪೇಜು ನೋಡಿ, ಲೀವ್ ID ಬಂತು, ಲೀವ್ ಟೈಪ್ ಬಂತು, ಫ್ರಮ್ ಡೇಟು ಟು ಡೇಟು ಎಷ್ಟು ಡೇಸ್ ಅಂತ ಬಂತು. ಇಲ್ಲಿ ನಾವು ಇದನ್ನು ಹೇಗೆ ಪ್ರಿಂಟ್ ತಗೋಬೇಕು, ಇನ್ನೂ ಅವಕಾಶ ಇದೆ. ನಿಮ್ಗೆ ಏನಾದರೂ ಮತ್ತೆ ಎಡಿಟ್ ಮಾಡಬೇಕಂದ್ರೆ ಇಲ್ಲಿ ಇನ್ನೂ ಅವಕಾಶ ಇದೆ. ಅಂದರೆ ನೀವೇನಾದ್ರು ಡಿಲೀಟ್ ಮಾಡಬೇಕಂದ್ರೂ ಡಿಲೀಟ್ ಮಾಡ್ಬೋದು. ಪ್ರಿಂಟ್ ಬೇಕಂದರೆ ವ್ಯೂ ಆಪ್ಷನ್ಗೆ ಹೋಗಬೇಕು. ನೀವೇನಾದರೂ ಮತ್ತೆ ನೀವು ಹಾಕಿರೋ ಡೀಟೇಲ್ಸ್ ಏನಾದರೂ ಅಪ್ಡೇಟ್ ಬೇರೆ ಚೇಂಜ್ ಮಾಡಬೇಕಂದ್ರೆ ಎಡಿಟ್ಗೆ ಹೋಗಬೇಕು. ಇಲ್ಲಿ ಲೀವ್, ಈಗ ನನಗೆ ಪ್ರಿಂಟ್ ಬೇಕು, ಅದಕ್ಕೆ ನಾನು ವ್ಯೂಗೆ ಹೋಗ್ತೀನಿ, ವ್ಯೂ ಆಪ್ಷನ್ಗೆ ಹೋಗ್ತೀನಿ. ಈ ವ್ಯೂ ಆಪ್ಷನ್ಗೆ ಹೋದಾಗ ಅದು ಪ್ರಿಂಟ್ಗೆ PDF ರೂಪದಲ್ಲಿ ನಮ್ಮ ಮೊಬೈಲ್ಗೆ ಸೇವ್ ಆಗುತ್ತೆ. ನೋಡಿ, ಇಲ್ಲಿ ಈ ಥರ ಪೇಜ್ ಬರುತ್ತೆ. ಈ ಪೇಜ್ ಬಂದಾಗ ನಾವೇನು ಮಾಡಬೇಕು, ಪ್ರಿಂಟ್ ಅನ್ನೋ ಆಪ್ಷನನ್ನು ಒತ್ತಬೇಕು. ಪ್ರಿಂಟ್ ಅನ್ನೋ ಆಪ್ಷನ್ PDF ರೂಪದಲ್ಲಿ ಈ ಥರ ನಮಗೆ ಬರುತ್ತದೆ.
ನೋಡಿ ಈ ಥರ PDF ಬರುತ್ತೆ. ಇದನ್ನು ಒಂದು 2 ಸೆಟ್ ಜೆರಾಕ್ಸ್ ತಗೊಂಡು ಪ್ರಿಂಟ್ ತಗೊಂಡು ಒಂದು ಸೆಟ್ಟನ್ನು BO ಆಫೀಸ್ಗೆ ನಿಮ್ಮ ಒಂದು ಸಂಬಂಧಿಸಿದ ಕ್ಲರ್ಕ್ಗೆ ಸಬ್ಮಿಟ್ ಮಾಡಿ, ಇನ್ನೊಂದು ಸೆಟ್ಟನ್ನು ನಿಮ್ಮ ಹತ್ರ ರಿಸೀವ್ಡ್ ಕಾಪಿಗೆ ಇಟ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.